ಸುಮತಿ, ನಾವು ಈವರೆಗೆ ಯಾರು ಮನೆಗೆ ಹೋಗಿದ್ದೀವೋ ಆ ಮನೇಲಿ ನಡೆದ ಎಲ್ಲ ಪ್ರಸಂಗಗಳನ್ನು ಗಮನಿಸಿದ್ರೆ ಗುಣಶೇಖರ್ ಅವ್ರ ಮೇಲೆ ಗೌರವ ಇದೆಯಲ್ಲ, ಇಮ್ಮಡಿ ಆಗಲ್ಲ. ನೋಡು, ಈಶ್ವರಿ ಅಷ್ಟು ಸಣ್ಣ ಜಾಗದಲ್ಲಿ, ಅಷ್ಟು ಸಣ್ಣ ಊರದಲ್ಲಿ ಇದ್ರು ಎಂಥ ದೊಡ್ಡ ಸಾಧನೆ ಮಾಡಿದ್ದಾರೆ ಅಲ್ಲ. ಹೌದು ರೀ, ಅವತ್ತು ನಮ್ ಜನನಿ ನಿಮ್ ಮನೆ ಸೊಸೆಯಾಗಿ ಬರೋದಕ್ಕೆ ನಿಮ್ಗೆ ಇಷ್ಟನಾ ಅಂತ ಕೇಳಿದಾಗ ಎಷ್ಟು ಮೆಚೂರ್ಡ್ ಆಗಿ ಮಾತಾಡಿದ್ರು. ಎಷ್ಟು ಒಳ್ಳೆ ಸಂಸ್ಕಾರ, ಎಷ್ಟು ಒಳ್ಳೆ ಗುಣ. ಒಳ್ಳೆಯವ್ರಿಗೆ ಒಳ್ಳೆಯವರು ಸಿಗ್ತಾರೆ ಕಣೆ. ನಮ್ಮ ಜನನಿ ಪುಣ್ಯ. ಆ ಹುಡುಗಿ ಅದೇನು ಪುಣ್ಯ ಮಾಡಿದಾಳೋ ಏನೋ ಆ ಮನೆಗೆ ಹೋಗೋಕ್ಕೆ. ರೀ, ಯಾಕ್ರಿ ಎಲ್ಲದಕ್ಕೂ ತಪ್ಪಾಗಿ ಯೋಚನೆ ಮಾಡ್ತೀರಾ? ಜನನಿ ಸಿಟಿಯಲ್ಲಿ ಬೆಳೆದ ಹುಡುಗಿ, ಅವಳು ಆ ಮನೆಗೆ ಬಂದು ಏನಾದರೂ ಬದಲಾಯಿಸ್ಬೋದಲ್ವಾ? ಅವಳು ಶಕ್ತಿ ಸೇರಿ ನಮ್ಮ ಮಗಳ ಜೀವನ ಸರಿ ಮಾಡಿದ್ರು ಮಾಡ್ಬೋದಲ್ವ ರೀ? ಹೇಗೆ ಸರಿ ಮಾಡ್ತಾಳೆ? ಸರಿ ಮಾಡೋದಿರ್ಲಿ, ಆ ರಾಕ್ಷಸನ ಮನೆಯಲ್ಲಿ ಸರಿಯಾಗಿ ಮಾತಾಡೋಕ್ಕಾದ್ರೂ ಸಾಧ್ಯನಾ? ಆ ಗುಣಶೇಖರ್ ನಾಯಕನ ಮನೆಯಲ್ಲಿ ಯಾವ ಹೆಣ್ಣು ತಾನೇ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಹೇಳು? ಇನ್ಮೇಲೆ ಅವಳು ನೆಮ್ಮದಿಯಾಗಿರ್ತಾಳೆ. ಆಗ ಹಾಗೆ ಪ್ರಾಣ ತಿಂದಿದ್ದಕ್ಕೆ ತಾನೆ ನಿನ್ನ ಮಗಳಿಗೆ ಇಂಥ ಒಳ್ಳೆ ಮನೆ ಸಿಗ್ತಾ ಇರೋದು. ನೆನಪಿಟ್ಕೋ. ಸರಿಯಪ್ಪ, ನಾನಿನ್ ಹೊರಡ್ತೀನಿ. ಒಂದು ಕೆಲಸ ಆಯ್ತಲ್ಲ, ಹೊರಡು. ನಿಂತ್ಕೊಳ್ಳಮ್ಮ, ಹೆಂಗೋ ಬರೋದು ಬಂದಿದ್ಯಾ, ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಹೋಗಮ್ಮ. ಮತ್ತೆ ಇಲ್ಲಿಗೆ ಬರೋಕ್ಕೆ ಅವಕಾಶ ಯಾವಾಗ ಸಿಗುತ್ತೋ ಏನೋ. ಅಮ್ಮ, ನಾನು ಹೊರಡ್ಬೇಕಮ್ಮ. ಮನೇಲಿ ಎಲ್ಲ ಕೆಲಸ ಹಾಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಕೆಲಸದ ನೆಪ ಯಾಕೆ ಹೇಳ್ತೀಯ? ಇಲ್ಲಿಗೆ ಬಂದರೆ ಅಲ್ಲಿ ನಿನ್ನನ್ನು ಶಾಶ್ವತವಾಗಿರೋಕೆ ಬಿಡೋದಿಲ್ಲ ಆ ರಾಕ್ಷಸ ಅಂತ ಹೇಳು. ಹೇಗೆ ಹೋಗ್ತೀಯಮ್ಮ? ಬಸ್ಸಲ್ಲಿ ಹೋಗ್ತೀನಮ್ಮ. ಹುಷಾರು. ಬರ್ತೀನಪ್ಪ. ಇವತ್ತು ಸತ್ಯ ಹೇಳೋದಕ್ಕೆ ಅವಕಾಶ ಸಿಗಲಿಲ್ಲ, ಆದರೆ ಆ ಗುಣಶೇಖರನ ನಿಜವಾದ ಬಣ್ಣ ಬಯಲು ಮಾಡೋದಕ್ಕೆ ಸಂದರ್ಭ ಬಂದೇ ಬರುತ್ತೆ. ಆವಾಗ ಎಲ್ಲ ಸತ್ಯವನ್ನ ಹೇಳ್ತೀನಿ. ಈ ರಾಮಚಂದ್ರ ಅಷ್ಟು ಸುಲಭಕ್ಕೆ ಬಿಡೋನಲ್ಲ. ಅಮ್ಮ, 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 ಮಾ, ಮಾ. ಏನಾಯ್ತು? ಯಾಕೆ ಇಷ್ಟು ಗಾಬರಿಯಿಂದ ಓಡ್ ಬರ್ತಾ ಇದ್ಯಾ? ಆ ತಲ್ಕೆಟ್ಟೋದ್ ಪೇಷಂಟು ನಿನ್ನ ಮನೆಯಿಂದ ಹೊರಗಡೆ ಏನಾರು ಓಡಿಸ್ಬಿಟ್ನಾ? ಅಯ್ಯೋ ಇಲ್ಲ ಅಮ್ಮ, ಈಶ್ವರಿ ಅಕ್ಕನ ಮನೆಯಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತೀನಿ ಅಂತಂದ್ರು. ಅದಕ್ಕೆ ಅರ್ಜೆಂಟಲ್ಲಿ ಓಡೋಡ್ ಬಂದೆ. ಅವರು ಅಂದ್ರೆ ಯಾರೇ? ಅದೇ ಶಕ್ತಿ ಮಾವನ್ ಕಡೆಯವರು. ಓ, ಅವ್ರ ಬರ್ಲಿ ಬಿಡು. ಈಶ್ವರಿ ನಂದಿನಿ ಅವ್ರ ತವ್ರಲ್ಲಿ ತಾನೇ ಟೆನ್ಷನು. ನಾವು ನಾಯಕ್ ಅವರು ಫ್ಯಾಮಿಲಿ ಜೊತೆಲಿ ಚೆನ್ನಾಗಿದ್ದೀವಲ್ವೇ, ನಮ್ಮ ಬಗ್ಗೆ ಯಾಕೆ ಇವರು ಇಷ್ಟು ತಲೆ ಕೆಡ್ಸ್ಕೋಬೇಕು? ಹಾಗಂತ ಜಾಸ್ತಿ ಮಾತಾಡ್ಬೇಡ ಅಮ್ಮ. ಅತ್ತೆಗೆ ಬಕೆಟ್ ಹಿಡಿಯೋಕೆ ಹೋಗಿ ಓವರ್ ಆಗಿ ಮಾತಾಡ್ಬಿಡ್ತೀಯ ನೀನು. ಸ್ವಲ್ಪ ಲಿಮಿಟಲ್ಲಿ ಮಾತಾಡು. ಏ ಉಚ್ಚಿ, ಆ ಮುತ್ಕಿಗೂ ಆ ಮುಟ್ಟಾಳನ್ಗೂ ಮಸ್ಕ ಹೊಡಿಯೋದಕ್ಕೆ ನನಗೇನು ಹಣೆ ಬರೋಣ? ಅವ್ರು ಆಡೋ ಮಾತಿಗೆ ಮೈಯೆಲ್ಲ ಉರಿತಿದೆ. ಆದರೆ ಅಪ್ಪನ ಆಸರೆ ಇಲ್ಲದೆ ಬೆಳೆದಿರೋ ಮಗು ನೀನು. ನಾನು ನರ್ಸ್ ಕೆಲಸ ಮಾಡಿ ತುಂಬ ಕಷ್ಟಪಟ್ಟು ಬೆಳೆಸಿದ್ದೀನಿ. ನನ್ನ ಜೀವನವೆಲ್ಲ ಬರೀ ಕಷ್ಟನೇ ಆಯಿತು. ನಿನ್ನನ್ನಾದರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವ್ರು ಹೇಳಿದ್ದಕ್ಕೆಲ್ಲ ತಾಳ ಹಾಕ್ತಾ ಇದ್ದೀನಿ. ಅಮ್ಮ, ಕುಣಿಯೋದಕ್ಕೂ ಒಂದು ಲಿಮಿಟ್ ಬೇಡವಾ ಅಮ್ಮ? ಬಕೆಟ್ ಹಿಡಿಯೋ ಬರ್ದಲ್ಲಿ ನಂದಿನಿಗೂ ಈಶ್ವರಿ ಅಕ್ಕಂಗೂ ಹರ್ಟ್ ಮಾಡ್ತಾ ಇದ್ಯಾ? ಅವ್ರಿಗೆ ಬೇಜಾರಾಗಲ್ವಾ? ಅವ್ರಿಗೆ ಏನಾದ್ರೆ ನಿನಗೇನೆ?
ಅವರಿಂದ ನನಗೆ 5 ಪೈಸದ ಪ್ರಯೋಜನ ಇಲ್ಲ. ಇಂಜೆಕ್ಷನ್ ಕೊಡಕ್ಕೆ ಕರೆಕ್ಟಾಗಿ ನಾಡಿ ಹಿಡಿಬೇಕು, ಕೆಲಸ ಆಗೋರ ಹತ್ರ ಬಕೆಟ್ ಹಿಡಿಬೇಕು. ಆಗ್ಲೇ ಅಮ್ಮ ಜೀವನ ಸರಿ ಹೋಗೋದು. ನಿಮ್ಮ ಅತ್ತೆಗೂ ಭಾವನಿಗೂ ಒಳ್ಳೆಯವಳಾಗಿರು ನೀನು. ಆಗ್ಲೇ ನೀನು ಆ ಮನೇಲಿ ಸಂತೋಷವಾಗಿರಕ್ಕಾಗದು. ಆ ಮುದುಕಿ ಆ ನೋವು ಈ ನೋವು ಅಂದಾಗ ಬಿಟ್ಟಿ ಔಷಧಿ ತಂದ್ಕೊಡ್ತೀನಿ. ಆ ನಿನ್ನ ನಾದ್ನಿಗೆ ಬ್ಯೂಟಿ ಹುಚ್ಚು, ಅದಕ್ಕೆ ಏನೇನೋ ಕ್ರೀಮ್ ತಂದ್ಕೊಡ್ತೀನಿ. ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ? ನಿನ್ಗೋಸ್ಕರ ತಾನೇ ಕಷ್ಟಪಡ್ತಾ ಇದ್ದೀನಿ. ಅಮ್ಮ, ನರ್ಸ್ ಸಾವಿತ್ರಮ್ಮ, ಇಷ್ಟೊಂದೆಲ್ಲ ಯಾಕೆ ಕಷ್ಟಪಡ್ತಾ ಇದೆಯಾ? ನೀನು ಪಡ್ತಾ ಇರೋ ಕಷ್ಟಕ್ಕೆ ಇವಾಗ ನಾನು ಯಾವ ಸ್ವರ್ಗದಲ್ಲಿದ್ದೀನಿ ಹೇಳು? ಆ ನರ್ಕದಲ್ಲಾದ್ರೂ ಸ್ವಲ್ಪ ನೆಮ್ಮದಿಯಾಗಿರ್ಲಿ ಅಂತ. ರೋಗ ಬಂದ್ರೆ ಹಂಗೆ ಬಿಟ್ಬಿಡಕ್ಕಾಗತ್ತಾ? ತಾಳ್ಮೆಯಿಂದ ಮೆಡಿಸನ್ ಮಾಡಬೇಕು. ಚೆನ್ನಾಗಿ ಓದಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನೀನು. ಆ ಪಾಪಿ ಗುಣ ನನ್ನ ಕಾಲಿಗೆ ಬಿದ್ದು ನಿನ್ನ ಮಗಳನ್ನ ರಾಣಿ ಥರ ನೋಡ್ಕೊತೀನಿ ಅಂತ ತನ್ನ ತಮ್ಮನ ಕಟ್ಕೊಂಡು ಹೋದ. ಈಗ ಆ ಮನೇಲಿ ನಿನ್ನನ್ನ ಕೇಳಿಸ್ತವ್ರ ಥರ ನೋಡ್ಕೊತಿದ್ದಾರಲ್ಲೇ. ಇದೆಲ್ಲ ನಿನಗೆ ಇವಾಗ ಅರ್ಥ ಆಗ್ತಿದ್ಯಾ? ಅವಾಗೆಲ್ಲ ಅವ್ರ ಜೊತೆನೆ ಸೇರ್ಕೊಂಡು ಅವ್ರ ತಾಳಕ್ ತಕ್ಕಂಗೆ ಕುಣಿತಾ ಇದ್ದೆ. ನನಗೇನಮ್ಮ ಗೊತ್ತಿತ್ತು ಅಲ್ಲಿ ಚೆನ್ನಾಗಿರ್ತೀಯ ಅಂತ ನಾನು ಮದುವೆ ಮಾಡಿಕೊಟ್ಟೆ. ಎಲ್ಲರೂ ಸೇರ್ಕೊಂಡು ಮೋಸ ಮಾಡಿಬಿಟ್ರು. ನಾನೇನು ಮಾಡಲಿ? ನೀನೇನು ಯೋಚನೆ ಮಾಡಬೇಡಮ್ಮ, ನಾನೆಲ್ಲ ಸರಿ ಮಾಡ್ತೀನಿ. ಅದಕ್ಕೆ ತಾನೇ ನಾನು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀನಿ. ನೋಡು, ಆ ಈಶ್ವರಿ ನಂದಿನಿಗೆ ಸಪೋರ್ಟ್ ಮಾಡ್ತಾ ಅತ್ತೆ ಮನೆಯವ್ರಿಗೆ ಕೋಪ ಬರಂಗೆ ನಡ್ಕೋಬೇಡ. ಅಡುಗೆ ಮನೆಯಿಂದ ರಾಜಕೀಯದವರೆಗೂ ಈ ರೀತಿ ನಾಜೂಕಾಗಿ ನಡ್ಕೊಂಡ್ರೇನೆ ನಮ್ಮ ಬೆಳೆ ಬೇಯಿಸೋಕ್ಕಾಗೋದು. ಮೊದಲು ನಾವು ಭದ್ರವಾಗಿ ನಿಲ್ಬೇಕು. ಅರ್ಥ ಆಯ್ತಾ ನಿನಗೆ? ಸರಿ ಅಮ್ಮ, ಆಯ್ತು. ರೇಣುಕಾ ಬಂದ್ರು ಅನ್ಸುತ್ತೆ. ಓ, ಬನ್ನಿ ಬನ್ನಿ, ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ, ನಡೀರಿ. ಓ ಬಾಮ್ಮ, ನಿನ್ನ ನೋಡಿ ಎಷ್ಟು ದಿವಸ ಆಯ್ತು. ಎಷ್ಟು ಮುದ್ದಾಗಿದ್ದೆ. ಆ ಬೀದಿಲಿ ಎಷ್ಟು ಕೆಟ್ಕೊಂಡು ಬಿದ್ದಿದೆಯೋ ನಿನ್ನ ಮೇಲೆ. ಚೆನ್ನಾಗಿರೋನ್ನ ನೋಡೇ ನೋಡ್ತಾರೆ, ಏನ್ ಮಾಡಕ್ಕಾಗುತ್ತೆ ಹೇಳಿ? ಹೌದೌದು. ನಡಿಯಮ್ಮ, ಕುತ್ಕೊಂಡು ನಡಿಯಮ್ಮ. ಚೆನ್ನಾಗಿದ್ಯಪ್ಪ? ಅಣ್ಣ ಚೆನ್ನಾಗಿದ್ದಾರ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಬಾಪ, ಬನ್ನಿ ಕುತ್ಕೋ ಬಾಪ. ಓ, ನೀವ್ಯಾಕೆ ಇನ್ನು ನಿಂತೇ ಇದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ ಅಮ್ಮ. ನಮ್ಮನೆ ಹೇಳ್ಕೊಳ್ಳೋ ಅಂತ ದೊಡ್ಡ ಮನೆ ಅಲ್ಲ, ಆದ್ರೂ ತಕ್ಕ ಮಟ್ಟಿಗೆ ಇದ್ದೀವಿ. ಹಾಗೇನಿಲ್ಲ, ನೀಟಾಗೆ ಇದೆಯಲ್ಲ. ನಾವು ನಿಮ್ಮೂರ್ಲಿ ಬರ್ತಾ ಪೂರ್ತಿ ಊಟ ನೋಡ್ಕೊಂಡ್ ಬಂದ್ವಪ್ಪ.